ಮಾಜಿ ಮುಖ್ಯಮಂತ್ರಿಗೆ ಹಾಲಿ ಮುಖ್ಯಮಂತ್ರಿ ತಿರುಗೇಟು ಕೊಟ್ಟಿದ್ದಾರೆ. ನನ್ನೊಳಗಿನ ಕಿಚ್ಚು ಅದು ಸಾಮಾಜಿಕ ನ್ಯಾಯದ ಕಿಚ್ಚು. ಎಚ್.ಡಿ. ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ತಿರುಗೇಟು. ಸಿಎಂ ಸರಣಿ ಪೋಸ್ಟ್ಗಳ ಹಿಂದಿನ ಅಸಲಿ ಮರ್ಮವೇನು? ಮೊನ್ನೆ ದಿನ ಸಿಎಂ ಸಿದ್ದರಾಮಯ್ಯರ ಮನದಾಳದ ಭಾವನಾತ್ಮಕ ಸಾಲುಗಳು. ಮುಟ್ಟುವ ಜಾಗಕ್ಕೆ ಸರಿಯಾಗಿ ಮುಟ್ಟಿದಾಗ ಅದು ಸಾಮಾಜಿಕ ಸ್ಫೋಟಗೊಂಡಿದೆ. ಸರಣಿ ಟ್ವೀಟ್ಗಳ ಬಗ್ಗೆ ಸಿಎಂ ಸ್ಪಷ್ಟನೆ. ಸಾಮಾಜಿಕ ನ್ಯಾಯದ ಲೇಖನ ವಿವಾದವಾಗುತ್ತಿದ್ದಂತೆ ಸಿಎಂ ಮತ್ತೊಂದು ಟ್ವೀಟು. ಕೊನೆಗೂ ಮೌನ ಮುರಿದ ಸಿಎಂ ಸಿದ್ದರಾಮಯ್ಯ. ಟೀಕೆಗಳಿಗೆ ಸಿದ್ದರಾಮಯ್ಯ ಕೊಟ್ಟರು ಖಡಕ್ ಉತ್ತರ. ಎಚ್ಡಿಕೆ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ವಿರುದ್ಧ. ಕುಮಾರಸ್ವಾಮಿ ಸ್ವಜಾತಿ ವಿರೋಧಿ ಮತ್ತು ಕುಟುಂಬವಾದಿ. ಎಚ್ಡಿಡಿ ಫ್ಯಾಮಿಲಿಯ ವಿರುದ್ಧ ಸಿಎಂ ನೇರ ಅಟ್ಯಾಕ್. ಜೆಡಿಎಸ್ಗೆ ಒಕ್ಕಲಿಗ ಅಸ್ತ್ರದ ಏಟು. ಸ್ವಜಾತಿ ಜಾತಿವಾದಿ ಕಾಂಗ್ರೆಸ್ನಲ್ಲಿರುವ ಒಕ್ಕಲಿಗ ನಾಯಕರ ಪಟ್ಟಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ನಾಯಕರನ್ನ ಬೆಳೆಸಿದ್ದು ಕಾಂಗ್ರೆಸ್ ಮಾತ್ರ ಎಂದು ಪ್ರತಿಪಾದನೆ. ದಲಿತರನ್ನ ಸಿಎಂ ಮಾಡುವ ತಾಕತ್ತು ನಿಮ್ಮ ಪಕ್ಷಗಳಿಗಿದೆಯಾ ಅಂತ ಹೇಳಿ ನೇರ ಸವಾಲು. ಬಿಜೆಪಿ ಜೆಡಿಎಸ್ಗೆ ಸಿದ್ದರಾಮಯ್ಯ ಸವಾಲು. ನಾನು 4 ದಶಕದ ಹೋರಾಟಗಾರ. ನಿನ್ನೆ ಮೊನ್ನೆ ಉದ್ಭವಗೊಂಡವನಲ್ಲ. ಅಧಿಕಾರಕ್ಕಾಗಿ ನಾನು ಜಾತಿ ಎಳೆದು ತಂದಿಲ್ಲ. ಸಾಮಾಜಿಕ ನ್ಯಾಯಕ್ಕೆ ನನ್ನ ಬದ್ಧತೆ ಸದಾ ಇರಲಿದೆ. ಇದನ್ನು ಹೇಳಿದ್ಯಾರು? ಪಂಚಾಯಿತಿ ಅಧ್ಯಕ್ಷ ಅಲ್ಲ, ಬದಲಾಗಿ ರಾಜ್ಯದ ಮುಖ್ಯಮಂತ್ರಿ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಸ್ಪಷ್ಟನೆ ಕೊಟ್ಟಿರುವ ಸಿಎಂ. ಸಾಮಾಜಿಕ ನ್ಯಾಯದ ಕಿಚ್ಚು. ಎಚ್ಡಿಕೆಗೆ ಸಿದ್ದರಾಮಯ್ಯ ತಿರುಗೇಟು. ಜೆಡಿಎಸ್ನಲ್ಲಿರ್ತಕ್ಕಂತಹ ದೇವೇಗೌಡರು ಒಮ್ಮೆ ಪ್ರಧಾನಿಯಾದ್ರು, ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಒಂದಷ್ಟು ವರ್ಷ ಸಚಿವರಾಗಿದ್ರು. ಅವರ ಮಗ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯದ 2 ಬಾರಿ ಮುಖ್ಯಮಂತ್ರಿಯಾಗಿದ್ದವರು. ಅದಾದ ನಂತರ ಈಗ ಕೇಂದ್ರ ಸಚಿವರು. ಇನ್ನು ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದವರು. ಇನ್ನು ಅವರ ತಮ್ಮ ಸೂರಜ್ ರೇವಣ್ಣ MLC ವಿಧಾನ ಪರಿಷತ್ ಸದಸ್ಯ. ಇನ್ನು ಮಗನ ಹೆಂಡತಿ ಅರ್ಥಾತ್ ಎಚ್.ಡಿ. ಕುಮಾರಸ್ವಾಮಿಯ ಧರ್ಮಪತ್ನಿ ಶಾಸಕಿಯಾಗಿದ್ದವರಲ್ವಾ? ಸರಿ, ರೇವಣ್ಣರ ಕುಟುಂಬ, ಆ ಕುಟುಂಬವೂ ಕೂಡ ಅಧಿಕಾರದ ಚುಕ್ಕಾಣಿಯಲ್ಲಿದ್ದವರು. ಎಲ್ಲರೂ ರಾಜಕೀಯದ ರಾಜಕಾರಣದ ಸಂಪೂರ್ಣ ಸ್ವಾದವನ್ನು ಅನುಭವಿಸಿದವರು ನೀವೆಲ್ಲ. ನಿಮ್ಮ ಕುಟುಂಬದ ಒಬ್ಬರೇ ಒಬ್ಬ ಸದಸ್ಯ ಬಾಕಿ ಉಳಿದಿಲ್ಲ ರಾಜಕೀಯಕ್ಕೆ ಬರ್ದಲೆ. ನೀವೆಲ್ಲರೂ ರಾಜಕೀಯವನ್ನ ಅರ್ಥಪೂರ್ಣವಾಗಿ ಅದನ್ನ ರುಚಿಸಿ ಸ್ವಾಧಿಸಿದವರು. ಅದರ ಅರ್ಥ ನೀವೆಲ್ಲರೂ ಸ್ವಜಾತಿ ಖಟ್ಟರವಾದಿಗಳು ಅಂತ. ಯಾರು ಹೇಳ್ತಾ ಇರೋದು? ಸಿದ್ದರಾಮಯ್ಯರ ಯಥಾವತ್ತಿನ ಸಾಲು, ಅವರ ಹೇಳಿಕೆಯ ಯಥಾವತ್ ಸಾಲಿದು. ಕಾಂಗ್ರೆಸ್ ಹಂಗಲ್ಲ. ನಮ್ಮ ಕಾಂಗ್ರೆಸ್ ಬಂಗಲೆಯಲ್ಲಿರುವವರ ಜಾತಿಗಳನ್ನು ನಾವು ನೋಡೋದಿಲ್ಲ. ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಅವನ ಹೆಗಲ ಮೇಲೆ ರಾಜಕೀಯ ಜವಾಬ್ದಾರಿಯನ್ನು ಹೇರ್ತೀವಿ. ಕೆಪಿಸಿಸಿಯ ಕಮಿಟಿಯಲ್ಲಿ ನೋಡಿ, ಒಕ್ಕಲಿಗರಿರ್ತಾರೆ, ಕುರುಬರಿರ್ತಾರೆ, ಮತ್ತೊಂದು ಮಗದೊಂದು, ಹೀಗೆ ಜಾತಿಗಳನ್ನು ನೋಡದೆ ಅಧಿಕಾರವನ್ನು ಕೊಡುವವರು ಕಾಂಗ್ರೆಸ್ನವರು ಮಾತ್ರ ಅಂತ ಹೇಳ್ತಿರೋದು ಸಿದ್ದರಾಮಯ್ಯ. ಈ ಹಿಂದೆ ಒಂದು ಭಾವನಾತ್ಮಕ ಟ್ವೀಟು ರಾಜಕೀಯದ ಗಡಿಯನ್ನು ದಾಟಿ ಸಾಮಾಜಿಕವಾಗಿಯೂ ಕೂಡ ಚರ್ಚೆಗೆ ಒಳಗಾಯಿತು. ರಾಜ್ಯದ ಗಡಿ ದಾಟಿ ಅನ್ಯ ರಾಜ್ಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಯಿತು. ಒಂದು ರಾಜ್ಯದ ಮುಖ್ಯಮಂತ್ರಿಯ ಜಾತಿ ಇಷ್ಟರ ಮಟ್ಟಿಗೆ ಚರ್ಚೆಯಾಗುತ್ತಾ? ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ಹೀಗೆ ಸಾಕಷ್ಟು ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ಟ್ವೀಟ್ ಅದು. ಎಚ್.ಡಿ. ಕುಮಾರಸ್ವಾಮಿ ಅದನ್ನು ವ್ಯಂಗ್ಯವಾಗಿ ಕಂಡ್ರು. ಎಚ್.ಡಿ. ಕುಮಾರಸ್ವಾಮಿ ಅದಕ್ಕೆ ಕುಹಕಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ಟೈಮ್ ಪಾಸಿಗೋಸ್ಕರ ಅದನ್ನು ಮೂದಲಿಸಿದ್ರು. ಸಿದ್ದರಾಮಯ್ಯರ ಬಂಡವಾಳ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಅವರ ಅಂಗದ ಆ ಹಸಿ ಅಭಿಪ್ರಾಯದ ಬಗ್ಗೆ ನನಗೆ ಅದರ ಅಸಲಿಯತ್ತು ಗೊತ್ತು ಅಂತ ಹೇಳ್ತಾರೆ ಎಚ್.ಡಿ. ಕುಮಾರಸ್ವಾಮಿ. ಒಟ್ಟಾರೆ ಸರಣಿ ಟ್ವೀಟಿನ ಮುಖಾಂತರ ಮತ್ತೊಮ್ಮೆ ಚರ್ಚೆಗೆ ಗ್ರಾಸರಾಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.